ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ವಿಪಕ್ಷಗಳು ಫುಲ್ ಅಲರ್ಟ್ ಆಗಿದ್ದಾವೆ. ಜಮೀರ್ ಅಹಮದ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇದೀಗ ಈ ಅವ್ಯವಹಾರದಲ್ಲಿ ಜಮೀರ್ ಅವರ ಪಾತ್ರವೂ ಇದೆ ಅಂತ. ಯಾಕಂದ್ರೆ ಆ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರೇ ಅಲ್ವಾ ಅವರು. ಸಚಿವರಿಗೆ ಮಾಹಿತಿ ಇಲ್ಲದೆ ಇದೆಲ್ಲ ನಡೆದಿರಲ್ಲ. ಹಾಗಾಗಿ ಅವರ ಪಾತ್ರವೂ ಕೂಡ ಬಹಳ ದೊಡ್ಡದಿದೆ. ಹಾಗಾಗಿ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಸಿಎಂ ಸಿದ್ದರಾಮಯ್ಯ ಜಮೀರ್ ಅವರ ರಾಜೀನಾಮೆ ಪಡೆದುಕೊಳ್ಬೇಕು. ಸಚಿವರಾಗಿ ಮುಂದುವರಿಯುವಂತಹ ನೈತಿಕತೆ ಜಮೀರ್ ಅವ್ರಿಗಿಲ್ಲ. ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಈಗ ಆ ತೂಗು ಕತ್ತಿ ಜಮೀರ್ ಅವರ ತಲೆ ಮೇಲೆ ನೇತಾಡ್ತಾ ಇದೆ. ಯಾಕಂದ್ರೆ ಅವರದ್ದೇ ಇಲಾಖೆಯಲ್ಲಿ ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಮತ್ತು ಇದನ್ನ ವಿರೋಧ ಪಕ್ಷದವರು ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ ಅಥವಾ ಆರೋಪ ಮಾಡ್ತಾ ಇಲ್ಲ. ಬದಲಾಗಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಒಬ್ಬ ಸೀನಿಯರ್ ಲೀಡರೇ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಈಗ ನಾವು ಮೊನ್ನೆ ತನಕ ನೋಡಿದ್ವಿ ಕೆಲವೊಂದು ಕೇಸ್ಗಳಲ್ಲಿ ವಾಲ್ಮೀಕಿ ಹಗರಣ ಆದಂತಹ ಸಂದರ್ಭದಲ್ಲಿ ಸಚಿವರ ತಲೆದಂಡ ಆಗಿತ್ತು. ಇದರಲ್ಲೂ ಕೂಡ ಅಂತಹದ್ದೇ ತಲೆದಂಡ ಆಗುವ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಜಮೀರ್ ಅಹಮದ್ ಅವರ ರಾಜೀನಾಮೆನ ಸಿಎಂ ಸಿದ್ದರಾಮಯ್ಯ ಅವರು ತಗೊಳ್ತಾರೆ ಅಥವಾ ತಗೊಳ್ಬೇಕು ಅನ್ನೋದಕ್ಕೆ ಬಿಜೆಪಿ ಯಾವ ಪ್ರಮಾಣದಲ್ಲಿ ಅಂಡ್ ಎಷ್ಟು ಫೋರ್ಸ್ ಆಗಿ ಎಷ್ಟು ಪರಿಣಾಮಕಾರಿಯಾಗಿ ಪ್ರೊಟೆಸ್ಟ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಸುಮ್ಮನೆ ಇವ್ರು ಎಲ್ಲದಕ್ಕೂ ರಾಜೀನಾಮೆ ಅಂದು ಹೆಂಗಾಗಿದೆ ಅಂದ್ರೆ ರಾಜೀನಾಮೆ ಅನ್ನೋ ಪದಕ್ಕೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಇದೀಗ ಈ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥದ್ದು ಹೊಸ ವಿಚಾರ ಏನಲ್ಲ. ಹಲವಾರು ಬಾರಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಬಟ್ ಆಡಳಿತ ನಡೆಸ್ತಾ ಇರುವಂತಹ ಪಕ್ಷದ ಸೀನಿಯರ್ ಲೀಡರ್ ಈ ಆರೋಪ ಮಾಡ್ತಾರೆ, ಆಡಿಯೋ ಹಲ್ಚಲ್ ಎಬ್ಸುತ್ತೆ ಅಂದಾಗ ವಿಪಕ್ಷಗಳಿಗೆ ಡೆಫಿನೆಟ್ಲಿ ಒಂದು ವೆಪನ್ ಸಿಕ್ಕಂಗಾಗಿದೆ. ಹೇಗೆ ಬಳಸ್ಕೊಳ್ತಾರೆ ಅವರು? ಏನಾಗ್ಬೋದು ಈ ಕೇಸ್ ಮಾರುತಿ? ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಸೆಟ್ ಬ್ಯಾಕ್. ಅದರಲ್ಲೂ 2 ವರ್ಷ ಮೊನ್ನೆ ತಾನೇ ಕಂಪ್ಲೀಟ್ ಮಾಡಿ ವಿಜಯೋತ್ಸವನ್ನ ಆಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕಮಿಷನ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಆಪ್ತರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರೋದ್ರಿಂದ ಇದನ್ನ ಅಧಿಕೃತ ವಿರೋಧ ಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ದೊಡ್ಡ ಮಟ್ಟದ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರ ಮಾಡಿರುವಂತದ್ದು ನಿಜ. ಆದ್ರೆ ಇಲ್ಲಿ ಅವ್ರು ನಿರ್ಧಾರ ಮಾಡೋದಕ್ಕಿಂತಲೂ ಕೂಡ ಪದೇ ಅವ್ರ ಕೈಗೆ ಅಸ್ತ್ರಗಳನ್ನ ಕೊಡ್ತಾ ಇರುವಂತದ್ದು ಆಡಳಿತಾರೂಢ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಹಾಗೂ ಅದರಲ್ಲೂ ಅಧಿಕಾರದಲ್ಲಿರುವಂತಹ ಸಚಿವರುಗಳೇ. ಪ್ರತಿ ಬಾರಿನೂ ಕೂಡ ಇಂತ ಒಂದು ಆರೋಪಗಳು ಬಂದಾಗ ಎಚ್ಚೆತ್ಕೊಂಡು ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನೇ ಸಲಹೆ ಸೂಚನೆಗಳನ್ನು ಕೊಟ್ಟರು ಕೂಡ ಪದೇ ಇಂತಹ ಒಂದು ಕಾಂಟ್ರವರ್ಸಿಗಳು ಸಿಗಾಕೊಳ್ತಾ ಇರುವಂತದ್ದು. ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಯಲ್ಲಿ ಇದು 3ನೇ ಹಗರಣ. ಈ ಹಿಂದೆನೂ ಕೂಡ ಇದೇ ವಸತಿ ಇಲಾಖೆಯಲ್ಲಿ ಆಗ್ತಿರುವಂತಹ ಕಾಸು ಕೊಟ್ರೆ ಕೆಲಸ ಕೊಡ್ತಾರೆ ಅನ್ನುವಂತ ಒಂದು ಗಂಭೀರ ವಿಪಕ್ಷಗಳು ಆರೋಪವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ರಾಜಕೀಯ ಕಾರಣಕ್ಕೋಸ್ಕರ ಆರೋಪವನ್ನ ಮಾಡ್ತಾರೆ ಅನ್ನುವಂತ ಒಂದು ರೀತಿಯಲ್ಲಿ ಆ ಪ್ರಕರಣವನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ಆದ್ರೆ ನಿನ್ನೆ ಹೊರಗಡೆಗೆ ಬಂದಿರುವಂತಹ ಈ ಒಂದು ಆಡಿಯೋವನ್ನ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಬಿ.ಆರ್. ಪಾಟೀಲ್ ಅವರು ಮಾತನಾಡಿದ್ದಾರೆ ಅನ್ನಲಾದಂತಹ ಒಂದು ಆಡಿಯೋ, ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕರು ಇರುವಂತಹ ಒಂದು ಆಡಿಯೋ. ಹೀಗಾಗಿ ಸಹಜವಾಗಿ ಇಬ್ರು ಕೂಡ ಆ ಆಡಿಯೋ ನಮ್ಮದೇ ಅನ್ನುವಂಥದ್ದನ್ನ ಒಪ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಗಂಭೀರವಾದಂತಹ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಸಹಜವಾಗಿ ವಿರೋಧ ಪಕ್ಷಗಳಾಗಿರುವಂತಹ ಧನ್ಯವಾದ ಡೀಟೇಲ್ಸ್ಗೆ.